ಬಸವನ ನೆನೆ ಮನವೇ ಸಂಗಾನ ಬಸವನ ನೆನೆ ಮನವೇ ಬಸವನ ಚರಣವ ಪೂಜಿಸು ಕರವೇ ಅಂತ ಹೇಳಿ ಸದಾ ಕಾಲ ಲಿಂಗಮ್ಮ ಶರಣರನ್ನ ಸ್ಮರಿಸ್ತಿರ್ತಾಳ. ಬಸವಣ್ಣನವರನ್ನ, ಚನ್ನ ಬಸವಣ್ಣನವರನ್ನ, ಅಲ್ಲಮ ಪ್ರಭುಗಳನ್ನ ಕಲ್ಯಾಣಕ್ಕೆ ಹೋಗ್ಬೇಕು, ಶರಣರನ್ನ ಕಾಣಬೇಕು ಅಂತ ಹಾತೊರಿತಿರ್ತಾಳೆ. ಇಂಥ ಸಮಯದಾಗ ಒಂದಿನ ಅವರು ಉಮರಾಣಿ ಒಳಗ ಮಲ್ಲಯ್ಯನ ಗುಡಿಗೆ ಒಂದಿಷ್ಟು ಶರಣ ದಂಪತಿಗಳು ಬರ್ತಾರ. ದಾನಮ್ಮ ಲಿಂಗಮ್ಮನ ವಾರಗಿ ಗೆಳತಾರು ಅವ್ರ ಮಕ್ಕಳಾಗಿರ್ತಾರ. ಅವರು ಕಲ್ಯಾಣಕ್ಕೆ ಹೊಂಟಿರ್ತಾರ. ರಾತ್ರಿ ಆಗ್ಯದ ಅಂತ ಹೇಳಿ ಗುಡಿ ಒಳಗೆ ಉಳ್ಕೊಂಡಿರ್ತಾರ. ಈ ವಿಷಯ ಲಿಂಗಮ್ಮಳಿಗೆ ಗೊತ್ತಾಗ್ತದ. ನಾನು ಇವ್ರು ಕೂಡಾನೇ ಕಲ್ಯಾಣಕ್ಕೆ ಹೋದ್ರ ಆಯ್ತು ಅಂತ ಹೇಳಿ ವಿಚಾರ ಮಾಡಿ ಮಲ್ಕೊಂಡಿರ್ತಾಳ. ಕನಸ್ನಾಗ ಕಾಲ ಪಕ್ವಾಗ್ಯದ ತಾಯಿ ಕಲ್ಯಾಣಕ್ಕೆ ಬಾ ಅಂತ ಕೇಳ್ದಂಗ ಆಗ್ತದ. ಮನಸ್ನಾಗ ಅನ್ಕೊಂಡಿದ್ದು ಕನಸ್ನಾಗ ಬಂತು. ಈಗ ತಾಯಿ ತಂದೆಗೆ ಹೇಳ್ಕೊಂತ ಕುಂತ್ರ ಅವ್ರು ಬ್ಯಾಡ್ ಅಂತಾರ, ಗುರುಗಳು ಅಪ್ಪಣೆ ಕೊಡೋದಿಲ್ಲ ಅಂತ ಹೇಳಿ ಲಿಂಗಮ್ಮ ಅವ್ರಪ್ಪ ಕೊಟ್ಟಿದ್ದಂತ ಒಂದಿಷ್ಟು ಹಣ ಕೂಡಿಟ್ಕೊಂಡು ಅವ್ರವ್ವ ಮಾಡಿಟ್ಟಂತ ಉಂಡಿಗಳನ್ನೇ ಕಟ್ಕೊಂಡು ಅವ್ರ ಜೊತೆ ಹೊಂಟ್ರ ಮುಂಜಾನೆ ಗೊತ್ತಾಗ್ಬಿಡ್ತದ ಗುರುಗಳಿಗೆ ಅಂತ ಹೇಳಿ ರಾತ್ರಿ ಸೂರ್ಯ ಹುಟ್ಟೋದ್ಕಿನ ಮೊದಲೇ ಹೊರಟು ನಡೆದ್ ಬಿಡ್ತಾಳ. ಮನಸ್ನಾಗೆ ಭಕ್ತಿಯಿಂದ ತಾಯಿ ತಂದೆಗೆ ನಮಿಸ್ತಾಳ, ಗುರುಗಳಿಂದ ಅಪ್ಪಣೆ ಪಡಿತಾಳ. ತಾನು ಕಲ್ಯಾಣದ ಹಾದಿ ತುಳಿತಾಳ. ಸ್ವಲ್ಪ ಹೊತ್ತು ನಡೆದ್ಮ್ಯಾಲ ಆ ಶರಣರು ಆಕಿನ ವಾರ್ಗಿ ಗೆಳತಾರು ಬಂದು ಲಿಂಗಮ್ಮಳನ್ನ ಸೇರ್ತಾರೆ. ಅವರು ಲಿಂಗಮ್ಮಗೆ ರಾತ್ರಿನೇ ಬೆಟ್ಟಾಗಿರ್ತಾರ. ಈಗ ಲಿಂಗಮ್ಮಳ ಜೊತೆ ಮಾತಿಗಿಳಿತಾರ. ಹಣಿ ಮ್ಯಾಲ 3 ಬರಳಿ ವಿಭೂತಿ, ಕುಂಕುಮ, ಆಕೆಯ ಮಾತು, ನಡೆ, ನುಡಿ, ಸದುವಿನಯ, ಸದಾಚಾರ ಎಲ್ಲವೂ ಇವರಿಗೆ ಶರಣೆಯನ್ನೇ ನೋಡ್ದಂತ ಭಾವ ತುಂಬ್ತಿರ್ತದೆ. ಮೊದಲೇ ಒಂದ್ಸಲ ಸನ್ನಲಗಿಗೆ ಹೋಗಿ ಬಂದಿರ್ತಾಳಲ್ಲ ಲಿಂಗಮ್ಮ, ಹಿಂಗಾಗಿ ದಾರಿ ಗೊತ್ತಿರ್ತದ. ಅವರಿಗೆ ಕರ್ಕೊಂಡು ಆ ಹಿಂಡಿನ ನಾಯಕತ್ವವನ್ನ ಲಿಂಗಮ್ಮನೇ ವಹಿಸ್ಕೊಂಡು ಸನ್ನಲಗಿಗೆ ಹೋಗ್ತಾರ. ಅಲ್ಲಿ ಸಿದ್ದರಾಮೇಶ್ವರರ ದರ್ಶನ ಮಾಡ್ತಾಳೆ. ಸಿದ್ದರಾಮೇಶ್ವರರು ದೃಷ್ಟಿಯೋಗವನ್ನ ಕಲಿಸಿರ್ತಾರ ಲಿಂಗಮ್ಮಳಿಗೆ. ಆಕೆ ಬಂದದ್ದನ್ನ ನೋಡಿ ಬಾ ತಾಯಿ ಹೆಂಗಿದ್ದಿ ಏನು ಎಲ್ಲ ಕ್ಷೇಮ ಕುಶಲಗಳನ್ನ ವಿಚಾರಿಸ್ತಾರ. ಮಾತಾಡ್ಕೊಂತ ಲಿಂಗಮ್ಮ ಹೇಳ್ತಾಳ, ನಾನು ಕಲ್ಯಾಣಕ್ಕೆ ಹೊಂಟೀನ್ರಿ ಗುರುಗಳ. ಸಿದ್ದರಾಮೇಶ್ವರರು ಹೌದು, ಹೋಗಿ ಬಾ. ಆದ್ರೆ ತಾಯಿ ತಂದೆಗೆ ಹೇಳಿಲ್ಲಲ್ಲ ನೀನು, ಹೆತ್ತವ್ರವರು ನಿನಗ. ಒಬ್ಬರ ತನುವ ಬಳಲಿಸಿ ಒಬ್ಬರ ಮನವ ನೋಯಿಸಿ ಜಪತಪ ಮಾಡಿದರೇನು ಮಗಳೇ, ಅದರ ಫಲ ನಿನಗೆ ತಟ್ಟತದೇನು? ನೀನು ಹೇಳಿ ಬರ್ಬೇಕಾಗಿತ್ತಲ್ಲ ಅಂತ ಸಿದ್ದರಾಮೇಶ್ವರರು ಕೇಳ್ತಾರೆ. ಅವಾಗ ಲಿಂಗಮ್ಮಳಿಗೂ ಹೌದು ಅಂತ ಅನ್ನಿಸ್ತದ. ಆಗ ಸಿದ್ದರಾಮೇಶ್ವರರು ಹೇಳ್ತಾರ, ನೀನು ಹೊಂಟಂತ ದಾರಿ ಚಲೋದ, ನಿನ್ನ ಉದ್ದೇಶ ಒಳ್ಳೇದದ, ನೀನು ಕಲ್ಯಾಣಕ್ಕೆ ಸುಕ್ಷೇಮವಾಗಿ ಹೋಗಿ ಬಾ. ನಾನು ಹಾವಿನಾಳ ಕಲ್ಲಯ್ಯನವರು, ಏಲೇಶ ಕೇತಯ್ಯನವರು ಸಿದ್ದರಾಮೇಶ್ವರರ ಶಿಷ್ಯರಾಗಿರ್ತಾರ. ಹಾವಿನಾಳ ಕಲ್ಲಯ್ಯನವ್ರಿಗೆ ಕರೆಸಿ ಹಿಂಗ ಯಾರೇ ಉಮರಾಣಿಗೆ ಹೊಂಟಿದ್ರಂದ್ರೆ ಅವ್ರಿಗೆ ಹೇಳಿ ಕಳಿಸ್ರಿ, ಲಿಂಗಮ್ಮ ಕಲ್ಯಾಣಕ್ಕೆ ಹೊಂಟಾಳ, 1 ವರ್ಷಗಳ ಕಾಲ ಬಿಟ್ಟು ಮತ್ತೆ ಬರ್ತಾಳ ಅಂತ ಹೇಳಿ ಅಂತಾರೆ. ಆಗ ಲಿಂಗಮ್ಮಳಿಗೂ ಸ್ವಲ್ಪ ಸಮಾಧಾನ ಆಗ್ತದ. ತಂದೆ ತಾಯಿಗೆ ಗುರುಗಳಿಗೆ ಸುದ್ದಿ ಮುಟ್ಟತದ ಅನ್ನೋ ಆಸೆಯಿಂದ ನಂಬಿಕೆ ಮೂಡ್ತದ. ಮನಸ್ಸು ಹಗರಾಗ್ತದ. ಸಿದ್ದರಾಮೇಶ್ವರರ ಆಶೀರ್ವಾದ ಪಡ್ಕೊಂಡು ಕಲ್ಯಾಣಕ್ಕೆ ಹೋಗೋ ದಾರಿಯನ್ನ ತಿಳ್ಕೊಂಡು ಅವರೆಲ್ಲರನ್ನ ಕರ್ಕೊಂಡು ಲಿಂಗಮ್ಮ ಕಲ್ಯಾಣದತ್ತ ನಡೀತಾಳೆ. ಅವ್ರ ಜೊತೆಗಿದ್ದವರು ಲಿಂಗಮ್ಮ ಸಿದ್ದರಾಮೇಶ್ವರರ ಜೊತೆಗೆ ಮಾತನಾಡಿದ ಪರಿಯನ್ನ ಕಂಡು, ಸಿದ್ದರಾಮೇಶ್ವರರು ಲಿಂಗಮ್ಮಳಿಗೆ ತೋರಿಸಿದ ಪ್ರೀತಿಯನ್ನ ಕಂಡು ಲಿಂಗಮ್ಮಳ ಮ್ಯಾಲ ಮತ್ತಷ್ಟು ವಿಶ್ವಾಸವನ್ನ ಹೆಚ್ಚು ಮಾಡ್ಕೊಳ್ತಾರ. ನಾವು ಸಾಧ್ವಿಯ ಜೊತೆಗೆ ಕಲ್ಯಾಣಕ್ಕೆ ಹೊಂಟೀವಿ ಅನ್ನೋ ಭಾವನೆಯೊಳಗ ಆಕೆಯ ಜೊತೆ ನಡೀತಾರ. ಆಕೆಯನ್ನ ಶರಣ ರೂಪದೊಳಗೆ ಕಾಣ್ತಾರ. ಆಕೆಯ ಪ್ರೀತಿ ಮಾತುಗಳಿಗೆ ಕಿವಿಗೊಡ್ತಾರ. ಲಿಂಗಮ್ಮಳ ವಚನಗಳಿಗೆ ತಲೆದೂಗುತ್ತಾರ. ಲಿಂಗಮ್ಮ ಕಲ್ಯಾಣದತ್ತ ಹೋಗ್ತಾಳ. ಹೋಗು ಮುಂದ ಕಲ್ಯಾಣ ಇನ್ನೇನ್ ಸಮೀಪ ಇರ್ತದ. ದಾರ್ಯಾಗ ಅದೆಷ್ಟೋ ಜನ ಆಕೆಯ ಭಕ್ತರು ತಮ್ಮ ನೋವುಗಳನ್ನ ಲಿಂಗಮ್ಮಳ ಹತ್ರ ತೋಡ್ಕೊಳ್ತಾರ. ದಾರಿಯೊಳಗ ಒಂದಿನ ಕತ್ಲಾಗಿರ್ತದ. ಅಲ್ಲಿ ಒಂದು ಮಗುವಿಗೆ ಬಹಳ ಜ್ವರ ಬಿಟ್ಟಿರ್ತಾವ. ಹೆತ್ತವರು ಆ ಮಗುವನ್ನ ಕರ್ಕೊಂಡು ಬಂದು ಲಿಂಗಮ್ಮಳ ಮುಂದಿಟ್ಟಾಗ ಮಗುವಿನ ತಲೆ ಮೇಲೆ ಕೈ ಸವರಿ ಅದಕ್ಕೆ ಒಂಚೂರು ವಿಭೂತಿ ಹಚ್ಚಿ ಮಗುವಿಗೆ ಆರಾಮಾಗ್ತದ, ನೀವು ತ್ರಾಸ ಮಾಡ್ಕೊಳ್ಬೇಡ್ರಿ, ಅದಕ್ಕೆ ಕಾಳಜಿ ತೋರಿಸ್ರಿ ಅಂತಂದು ಮಗುವಿನ ಆರೈಕೆಯನ್ನ ಮಾಡ್ತಾಳ. ಆ ಮಗುವಿನ ಜ್ವರವನ್ನ ಹೋಗಲಾಡಿಸ್ತಾಳ. ಹಿಂಗೆ ಯಾರ್ಯಾರು ತಮ್ಮ ನೋವುಗಳನ್ನ ಲಿಂಗಮ್ಮಳಿಗೆ ಹೇಳ್ಕೊಳ್ತಾರ ಅವರೆಲ್ಲರ ನೋವುಗಳಿಗೆ ಸ್ಪಂದಿಸ್ತಾ
ಅವುಗಳಿಗೆ ಪರಿಹಾರವನ್ನ ಸೂಚಿಸ್ತಾ ಅವರ ನೋವುಗಳನ್ನ ಅಲ್ಲೇ ಶಮನ ಮಾಡ್ತಾ ಲಿಂಗಮ್ಮ ಕಲ್ಯಾಣಕ್ಕೆ ಹೋಗ್ತಾಳ. ಕಲ್ಯಾಣದ ಮಣ್ಣನ್ನ ನೋಡಿ ಲಿಂಗಮ್ಮಳಿಗೆ ಖುಷಿ ಆಗ್ತದೆ. ಈ ಭೂಮಿ ಮೇಲಿನ ಸ್ವರ್ಗ ಕಲ್ಯಾಣ. ಇಲ್ಲಿ ಸಾಕಷ್ಟು ಜನ ಶರಣರು ನಡೆದಾಡ್ತಾರ, ವಾಸ ಮಾಡ್ತಾರ. ಈ ಸಮಾಜದ ಓರೆ ಕೋರೆಗಳನ್ನ ತಿದ್ದುವ ಶರಣರ ಹಿಂದೆ ಇಲ್ಲದ ಇಂಥ ಪುಣ್ಯ ಭೂಮಿಗೆ ನಾನು ಬಂದಂತವಳು. ನನ್ನ ಜನ್ಮ ಇವತ್ತಿಗೆ ಪಾವನ ಆಯ್ತು ಅಂತ ಹೇಳಿ ಮಣ್ಣನ್ನ ತಗೊಂಡು ನಮಸ್ಕರಿಸಿ ಕಣ್ಣಿಗೊತ್ಕೊಂಡು ಧನ್ಯತಾ ಭಾವದಿಂದ ಕಲ್ಯಾಣದೊಳಗೆ ಪ್ರವೇಶ ಮಾಡ್ತಾಳ ಲಿಂಗಮ್ಮ. ಇನ್ನೇನು ಹೋಗಿರ್ತಾಳ, ಅಲ್ಲೇ ಒಂದು ಕಟ್ಟಿ ಮೇಲೆ ಒಬ್ಬ ತಾಯಿ ಮಹಾದೇವಿ ಅನ್ನುವಕ್ಕಿ ಚಿಂತೆ ಮಾಡ್ಕೊಂತ ರೋದಿಸ್ಕೊಂತ ಕುಂತಿರ್ತಾಳೆ. ಅದನ್ನ ನೋಡಿದ ಲಿಂಗಮ್ಮಳ ಮನಸ್ಸು ಮರೆತದ. ನೀವಿನ್ನು ಹೊರಡಬಹುದು, ನೀವು ಮಹಾಮನಿಗೆ ಹೋಗ್ರಿ, ನಾನು ಬರ್ತೀನಿ ಅಂತ ಹೇಳಿ ಜೊತೆಗಿದ್ದವರಿಗೆ ಕಳಿಸ್ತಾಳ. ತಾನು ಒಬ್ಳೆ ಆ ಮಹಾದೇವಿ ಹತ್ರ ಹೋಗಿ, ಯಾಕವ್ವ ಏನಾಯ್ತು, ಕಲ್ಯಾಣದಾಗ ಅಳ್ಕೊಂತ ಕುಂತಿಯಲ್ಲ, ದೀಪದ ಕೆಳಗ ಕತ್ಲಿ ಇರುವಂಗ ನಿನ್ ಬದುಕ್ನಾಗ ಏನಾಯ್ತವ ತಾಯಿ ಅಂತ ಕೇಳ್ತಾಳ. ಮೊದ್ಲೇ ದೃಷ್ಟಿಯೋಗ ಸಿದ್ಧಿ ಆಗಿರ್ತದ ಲಿಂಗಮ್ಮಳಿಗೆ. ಮಹಾದೇವಿ ತನ್ನ ಅಳಲನ್ನ ತೋಡ್ಕೊಳ್ತಾಳ. ನಾ ಬಂದಿನಲ್ಲ ಬಿಡು, ನೀ ಇನ್ಯಾಕೆ ಅಂಜ್ತಿ, ನಡಿ ಒಳಗ್ ನಡಿ, ಹೋಗುಣ ಮನ್ಯಾಗ ಅಂತ ಹೇಳಿ ಮಹಾದೇವಿಗೆ ಕರ್ಕೊಂಡು ಆಕೆ ಮಹಾದೇವಿ ತನ್ನ 3 ಜನ ಮಕ್ಕಳನ್ನ ಗಂಡನನ್ನ ಕಳ್ಕೊಂಡು ಅನಾಥೆಯಾಗಿ ರೋಧಿಸ್ತಿರ್ತಾಳೆ. ನಾ ಬಂದೆ ಅಲ್ಲ ನಿನಗ, ನಾನೇ ನಿನ್ನ ಮಗಳು ಅಂತ ಹೇಳಿ ಲಿಂಗಮ್ಮ ಮಹಾದೇವಿ ಜೊತೆ ಸೇರ್ತಾಳ. ನನಗ್ ಬರುವಾಗ ದಾರ್ಯಾಗ ಕೊಟ್ಟಿದ್ದಂತ ಒಂದಿಷ್ಟು ಭಿಕ್ಷೆ ದಾನ ಅದಾವ, ಅವುಗಳನ್ನೇ ಪ್ರಸಾದ ಸಿದ್ಧ ಮಾಡು, ನಾನು ಶುಚಿರ್ಭೂತಳಾಗಿ ಬರ್ತೀನಿ, ಲಿಂಗ ಪೂಜೆ ಮಾಡ್ಕೊಂಡು ಪ್ರಸಾದ ಮಾಡೋಣ ಇಬ್ರು ಸೇರಿ ಅಂತ ಮಹಾದೇವಿಗೆ ಹೇಳಿ ಸಮಾಧಾನ ಮಾಡಿ ಲಿಂಗಮ್ಮ ಮಹಾದೇವಿಯ ಜೊತೆ ಅವಳ ಮನೆಯೊಳಗಿರ್ತಾಳ. ಪ್ರಸಾದ ಸೇವಿಸ್ತಾಳ. ಸಂಜಿಗೆ ನಾವು ಮಹಾಮನೆಗೆ ಹೋಗೋಣ, ಅನುಭವ ಮಂಟಪಕ್ಕೆ ಹೋಗೋಣ ಅಂತ ಹೇಳ್ತಾಳ. ಮಹಾದೇವಿಯ ಜೊತೆ ಸಂಜಿಕ ಅನುಭವ ಮಂಟಪಕ್ಕೆ ಹೋಗಿ ಅಲ್ಲಿ ಪ್ರೇಕ್ಷಕರ ಸಾಲಿನೊಳಗ ಎಲ್ಲ ಜನರ ಜೊತೆ ಕುಂತು ಅನುಭವ ಮಂಟಪವನ್ನ ಕಣ್ತುಂಬಿಕೊಳ್ತಾಳ. ಅಲ್ಲಮ ಪ್ರಭುಗಳು, ಬಸವಣ್ಣ, ಚನ್ನ ಬಸವಣ್ಣ, ಅಕ್ಕ ಮಹಾದೇವಿ, ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ನಾಗಲಾಂಬಿಕೆ ಎಲ್ಲ ಶರಣೆಯರನ್ನ ಕಣ್ತುಂಬಿಕೊಳ್ತಾಳ. ಆಕೆಯ ಜನ್ಮ ಪಾವನ ಅನ್ನೋ ಭಾವನೆಗೆ ಒಳಗಾಗ್ತಾಳ ಲಿಂಗಮ್ಮ. ಅವರೆಲ್ಲರನ್ನ ನೋಡ್ತಾಳ, ಅವ್ರ ವಿಚಾರಧಾರೆಗಳನ್ನ ಕೇಳ್ತಾಳ. ತನ್ನ ಮನಸ್ಸಿನೊಳಗಿರುವಂತ ಅದೆಷ್ಟೋ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾಳ. ಮರಳಿ ಮನೆಗೆ ಬರ್ತಾಳ. ಮಹಾದೇವಿ ಜೊತೆ ಮನೆಗೆ ಬಂದಾಗ ಮಹಾದೇವಿ ಮನೆಗೆ ಅದೇ ಓಣ್ಯಾಗಿನ ಒಬ್ಬ ಹೆಂಗಸು ಬಂದು, ನಿಮ್ಮ ಮನೆಗೆ ಯಾರೇ ಬಂದಾರೇನು ಅಂತ ಕೇಳ್ತಾಳ. ಹೌದು ಬಂದಾರ, ಲಿಂಗಮ್ಮ ಅನ್ನೋ ಒಂದು ಹುಡುಗಿ ಬಂದಾಳ ನಮ್ಮ ಮನೆಗೆ ಅಂತ ಹೇಳ್ತಾಳ. ಹೌದು, ನನ್ನ ಮಗನಿಗೆ ಭಾಳ ಆರಾಮಿಲ್ಲವ, ನಮ್ಮ ಅತ್ತಿ ಹರಕೆ ಹೊತ್ಕೊಂಡಿದ್ರತ್ ನಮ್ಮ ಮನೆ ದೇವ್ರ ಮಲ್ಲಯ್ಯಗ. ಮಲ್ಲಿಕಾರ್ಜುನ ಅವ್ರ ಕನಸ್ನಾಗ ಬಂದು, ನಿಮ್ಮ ಓಣಿ ಕಡಿ ಮನಿ ಮಹಾದೇವಿ ಮನ್ಯಾಗ ಒಬ್ಬ ಸಾಧ್ವಿ ಬಂದಾಳ, ಆಕೆ ನಿನ್ನ ಮೊಮ್ಮಗನಿಗೆ ಉಪಚರಿಸ್ತಾಳ, ಆರಾಮಾಗ್ತದ ಅಂತ ಹೇಳಾರಂತ, ಅದಕ್ಕೆ ಅವ್ರಿಗೆ ಕರ್ಕೊಂಡು ಹೋಗಾಕ್ ಬಂದೀನಿ ಅಂತ. ಇದನ್ನು ಕೇಳಿದಂತ ಲಿಂಗಮ್ಮ, ಮಲ್ಲಯ್ಯ ಕನಸ್ನಾಗ ಬಂದು ನನ್ನ ಬಗ್ಗೆ ಹೇಳಿದ್ರ ಅಂತ ಹೇಳಿ ದಿಗ್ಭ್ರಮೆಗೊಳಗಾಗಿ, ಬರ್ತೀನಿ ಇವತ್ತು ಸಂಜಿಕ ನಿಮ್ಮನ್ಯಾಗೆ ಆಗಲಿ ನನ್ನ ಪ್ರಸಾದ ಅಂತ ಹೇಳಿ ಅವರಿಗೆ ಕಳಿಸಿ ಮತ್ತೆ ಸ್ನಾನ ಮಾಡಿಕೊಂಡು ಲಿಂಗ ಪೂಜೆ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಆ ಮಗುವನ್ನು ಉಪಚರಿಸಿ ತಾನು ಮಗುವಿಗೆ ಆರಾಮ್ ಮಾಡಿ ಮಹಾದೇವಿ ಮನೆಗೆ ಬರ್ತಾಳೆ. ಸಾಧ್ಯ ಆದಷ್ಟು ನಾನು ಪ್ರಚಾರಕ್ಕೆ ಒಳಗಾಗಬಾರ್ದು ಅಂತ ಹೇಳಿ ಲಿಂಗಮ್ಮ ತನ್ನ ಮನಸ್ಸಿನಾಗ ಅನ್ಕೊಂಡು ತನ್ನ ಬಳಿ ಬಂದವರು ಸೇವೆ ಮಾಡಿಕೊಂಡು ಕಲ್ಯಾಣದೊಳಗೆ ದಿನಗಳನ್ನು ಕಳಿಬೇಕು ಅಂತ ನಿಶ್ಚಯ ಮಾಡಿರ್ತಾಳ. ತಂದೆ ತಾಯಿ ನೆನಪಾಗ್ತಿರ್ತದ. ಒಂದಿನ ಕನಸ್ನಾಗ ತಾಯಿ ಕನಸ್ನಾಗ ಹೋಗಿ ಹೇಳ್ತಾಳ ಲಿಂಗಮ್ಮ, ನೀವು ನಿಮ್ಮ ಮಗಳು ಎಲ್ಲೋ ಹೋಗ್ಯಾಳ ಅಂತ ಚಿಂತೆ ಮಾಡಬೇಡ್ರಿ, ನಾ ಕಲ್ಯಾಣಕ್ಕೆ ಬಂದಿದ್ದು ಈಗಾಗಲೇ ನಿಮಗೆ ಹಾವಿನಾಳ ಕಲ್ಲೇನವ್ರು ತಿಳಿಸಿರ್ತಾರ, ನೀವು ಜನ ಏನೇನೋ ಮಾತಾಡ್ತಾರಂತ ಹೇಳಿ ಚಿಂತೆ ಮಾಡಬೇಡ್ರಿ, ನಿಂದೆ ಸ್ತುತಿಗಳಿಗೆ ಕಿವಿಗೊಡ್ಬೇಡ್ರಿ, ಇಷ್ಟಲಿಂಗದೊಳಗೆ ನಿಷ್ಠೆ ಇಟ್ಟಿರ್ರಿ, ನಾ 1 ವರ್ಷ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳ್ತಾಳ. ಲಿಂಗಮ್ಮ ಹಿಂಗೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಬಂದ ಭಕ್ತರಿಗೆಲ್ಲ ಸೇವೆ ಮಾಡ್ಕೊಂತ ಇರ್ತಾಳೆ. ಮಹಾಮನಿಯೊಳಗೆ ಮಹಾದೇವಿ ಮನಿನೇ ಅಲ್ಲಿ ಗುಡಿಸ್ಲ ಹೋಗಿ ಅದು ಒಂದು ರೀತಿ ಬಂದ ಭಕ್ತರಿಗೆಲ್ಲ ಒಂದು ಅಕ್ಷಯ ಪಾತ್ರೆ ಅನ್ನೋ ಹಂಗೆ ಆಗ್ಬಿಡ್ತದ. ತಮ್ಮ ನೋವುಗಳನ್ನೆಲ್ಲ ಲಿಂಗಮ್ಮಳಿಗೆ ಹೇಳ್ಕೊಳ್ತಾರ. ಅವರಿಗಾದಂಥ ರೋಗಗಳಿಗೆ ಲಿಂಗಮ್ಮಳಿಂದ ಔಷಧಿ ಪಡ್ಕೊಳ್ತಾರ. ಬೇನೆಗಳಿಂದ ಬಳಲೋರು ಲಿಂಗಮ್ಮಳ ಹತ್ರ ಬಂದು ಆರಾಮಾಗಿ ಹೋಗ್ತಿರ್ತಾರ. ಬಂದಂತ ಎಲ್ಲ ಜನರಿಗೂ ಮಹಾದೇವಿ ಮನೆಯೊಳಗ ಲಿಂಗಮ್ಮ ದಿನನಿತ್ಯ ದಾಸೋಹವನ್ನ ಮಾಡ್ತಿರ್ತಾಳೆ. ಲಿಂಗಮ್ಮಳ ಈ ಕಾರ್ಯವನ್ನ ನೋಡಿದಂತ ಕಾಶ್ಮೀರ ದೇಶದಿಂದ ಕಲ್ಯಾಣಕ್ಕೆ ಬಂದಿರ್ತಾರಲ್ಲ ಶರಣರು, ತಮ್ಮ ರಾಜ್ಯಭಾರವನ್ನ ಬಿಟ್ಟು ರಾಜರಾಗಿದ್ದವರು ಶರಣರಾಗಿ ಬದುಕ್ತಿರ್ತಾರಲ್ಲ, ಯಾರು ಹೇಳ್ರಿ,
ಮೋಳಿಗೆ ಮಾರಯ್ಯನವರು ಲಿಂಗಮ್ಮಳ ಭಕ್ತಿಯನ್ನ ನೋಡಿ ಆಕೆಯ ಕಾಯಕ ನಿಷ್ಠೆ ಸೇವಾ ಮನೋಭಾವಕ್ಕೆ ಬೆರಗಾಗಿ ತಾಯಿ ದಿನನಿತ್ಯ ಈ ಗುಡಿಸಲ್ನಾಗ ದಾಸೋಹ ಮಾಡ್ತಾಳಲ್ಲ, ಈಕೆಗೆ ನನ್ನಿಂದೊಂದು ಅಳಿಲ್ ಸೇವೆ ಆಗ್ಬೇಕು ಅಂತ ದಿನ ಆಕೆ ದಾಸೋಹಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ಟಿಗೆಗಳನ್ನ ತಂದು ಮಾರಯ್ಯನವರು ಒಟ್ಟುತ್ತಿರ್ತಾರೆ. ಇದು ಲಿಂಗಮ್ಮಳಿಗೆ ಮನಸ್ನಾಗ ಅನ್ಸಿರ್ತದ ಇದು ಮೋಳಿಗೆ ಮಾರಯ್ಯನವ್ರ ಕೆಲಸನೇ ಇದ್ದಿರ್ಬೇಕು ಅಂತ ಹೇಳಿ. ಆದ್ರೂ ಒಂದಿನ ಮಾರಯ್ಯನವ್ರು ಬೆಟ್ಟ ಆಗ್ಬಿಡ್ತಾರೆ. ಮಾರಯ್ಯನವ್ರೆ, ನಿಂದ್ರಿ, ನೀವು ಪ್ರತಿನಿತ್ಯ ನನಗೆ ದಾಸೋಹಕ್ಕೆ ಬೇಕಾಗುವಷ್ಟು ಕಟ್ಟಿಗೆಗಳನ್ನು ಒದಗಿಸ್ತೀರಿ, ನಿಮಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ, ನಿಮಗೆ ಧನ್ಯಳು ನಾನು ಅಂತ ಹೇಳ್ತಾರೆ. ಆವಾಗ ಲಿಂಗಮ್ಮ ಅವರು ಮಾರಯ್ಯನವರು, ತಾಯಿ ಲಿಂಗಮ್ಮ, ನಿನ್ನ ಸೇವೆ ಮುಂದೆ ನಾನು ಮಾಡೋದು ಅಳಿಲ್ ಸೇವೆ ಅವ, ನಿನ್ನ ಸೇವೆ ದೊಡ್ಡದು ಅಂತಾರೆ. ನನ್ನ ಬಗ್ಗೆ ನಿಮಗೆ ಹೆಂಗೆ ಗೊತ್ತದ ಅಂತ ಲಿಂಗಮ್ಮ ಕೇಳ್ತಾಳೆ. ನನ್ನ ಬಗ್ಗೆ ನಿನಗೆ ಹೆಂಗೆ ಗೊತ್ತೋ ಹಾಗೆ ನಿನ್ನ ಬಗ್ಗೆ ನನಗೂ ಗೊತ್ತದ ಅಂತ ಮೋಳಿಗೆ ಮಾರಯ್ಯನವ್ರು ಹೇಳ್ತಾರೆ. ಶರಣರು ಒಬ್ಬರಿಗೊಬ್ರು ಸಹಬಾಳ್ವೆಯಿಂದ, ಒಬ್ಬರ ಕೆಲಸಕ್ಕೊಬ್ರು ಸಾಥ್ ಕೊಡ್ಕೊಂತ, ಪ್ರತಿ ಒಳ್ಳೆ ಕೆಲಸದೊಳಗೂ ತಮ್ಮಿಂದ ಆದಂಥ ಸೇವೆಯನ್ನ ಮಾಡ್ಕೊಂತ ಪ್ರತಿಯೊಬ್ಬರಿಗೂ ಪೂರಕವಾಗಿ ಜೀವನವನ್ನ ನಡೆಸ್ತಿದ್ರು. ಶರಣರು ಮೋಳಿಗೆ ಮಾರಯ್ಯನವರು ಬಂದು ಇಷ್ಟು ದಿವಸ ಆಯ್ತವ, ಬರೀ ನಿನ್ ಬದುಕು ಸೇವೆ ಒಳಗೆ ನಡೆದದ, ಇನ್ನ ನೀ ಬಸವಣ್ಣನವ್ರಿಗೆ ಭೇಟಿ ಆಗಿಲ್ಲಲ್ಲ? ಇಲ್ಲ, ನಾ ಬಸವಣ್ಣನವ್ರಿಗೆ ನೋಡಿನಿ, ಬಸವಣ್ಣನವರನ್ನ ರಾಜಬೀದಿ ಒಳಗೆ ಹೋಗುವಾಗ ನೋಡಿನಿ, ಅನುಭವ ಮಂಟಪದಾಗ ದೂರದಿಂದ ನೋಡಿನಿ, ಆದ್ರೆ ಭೇಟಿ ಆಗಿಲ್ಲ. ನನಗೂ ಬಹಳ ಆಸೆ ಅದ ರೀ, ಅವ್ರ ಮುಟ್ಟಿ ಅವ್ರ ಚರಣ ಸ್ಪರ್ಶ ಮಾಡಿ ಆಶೀರ್ವಾದ ಪಡಿಬೇಕು, ಬಸವಣ್ಣನವ್ರ ಜೊತೆ ನನ್ನ ಸಂದೇಹಗಳನ್ನ ಕೇಳ್ಕೊಳ್ಬೇಕು, ಬಸವಣ್ಣನವ್ರಿಗೆ ಭೇಟಿ ಆಗ್ಬೇಕು. ಆದ್ರೆ ನನ್ನ ಆಸೆಗಳು ಬಹಳ ಅದಾವ, ಆದ್ರೆ ನನ್ನ ಸೇವೆನೂ ದೊಡ್ಡವು ಅದಾವಲ್ಲ, ಮೊದಲ ಸೇವೆ ಮಾಡ್ಬೇಕು. ನನ್ನ ಆಸೆಗೆ ಬೆನ್ನತ್ತಿ ಹೋದ್ರೆ ಅದು ಶರಣ ತತ್ವಕ್ಕೆ ವಿರುದ್ಧ ಆಗ್ತದಲ್ರಿ ಅಪ್ಪ ಅಂತ ಹೇಳಿ ಲಿಂಗಮ್ಮ ಮೋಳಿಗೆ ಮಾರಯ್ಯನವ್ರಿಗೆ ಕೇಳ್ತಾರೆ. ಇಂಥ ಸಣ್ಣ ವಯಸ್ಸಿನಾಗ ಎಂಥ ದೊಡ್ಡ ಶಕ್ತಿ ಅವ ನಿಂದು, ಎಂಥ ದೊಡ್ಡ ಮನಸ್ಸು, ಸೇವಾ ಮನೋಭಾವನೆ ಇಟ್ಕೊಂಡಿ ನಿನ್ನ ಬದುಕನ್ನೇ ಸೇವೆಗೆ ಸಮರ್ಪಣೆ ಮಾಡ್ಕೊಂಡಿ ಅಲ್ಲವಾ ಲಿಂಗಮ್ಮ ಅಂತ ಹೇಳಿ ಆ ಲಿಂಗಮ್ಮಳಿಗೆ ಕೈ ಮುಗಿದು ಶರಣಾರ್ಥಿ ತಾಯಿ ಅಂತಂದು ಮೋಳಿಗೆ ಮಾರಯ್ಯನವರು ಹೋಗಿ ಮಾರಯ್ಯನವರು ಬಸವಣ್ಣನವರಿಗೆ ತಿಳಿಸ್ತಾರೆ. ಲಿಂಗಮ್ಮ ಬಂದಾಳ, ಸೇವೆ ಮಾಡಕತ್ತಾಳ, ಜನರ ಸೇವೆಯೊಳಗೆ ಆಕಿನ ದಿನ ಎಲ್ಲ ಕಳೆದ್ ಬಿಡ್ತದ, ನಿಮಗ್ ಭೇಟಿ ಆಗ್ಲಿಕ್ಕೆ ಆಗಲ್ಲಾಗದ ಅಂತ. ಇದನ್ನ ಕೇಳಿದಂತ ಬಸವಣ್ಣನವರು, ನಡ್ರಿ ನಾನೇ ಹೋಗ್ತೀನಿ ಅಲ್ಲಿ, ನಾನೇ ಬರ್ತೀನಿ ಅಂತ ಹೇಳಿ ಮಾರಯ್ಯನವ್ರ ಜೊತೆ ಸೇರ್ಕೊಂಡು ಲಿಂಗಮ್ಮ ಇದ್ದಲ್ಲಿಗೆ ಬರ್ತಾರ. ಆಕೆಯ ಸೇವೆಯನ್ನ ಕಣ್ತುಂಬಿಕೊಳ್ತಾರ. ಏನು ಈ ತಾಯಿ ಎಂತ ಸೇವೆ ಮಾಡ್ತಾಳಲ್ಲ, ಎಲ್ಲರಿಗೂ ಮಾಡ್ತಾಳಲ್ಲ, ರೋಗ ರುಜಿನ ಇರೋರಿಗೆ, ಬಡವರಿಗೆ, ಬಲ್ಲಿದರಿಗೆ, ಇಲ್ಲದವರಿಗೆ, ರೋಗ ಇರೋರಿಗೆ, ತಾವು ನೋವಿನಿಂದ ಬಂದವರಿಗೆ ನೋವನ್ನ ಕೇಳ್ತಾಳ, ಅದಕ್ಕೆ ಸೂಕ್ತವಾದ ಪರಿಹಾರ ಕೊಡ್ತಾಳಲ್ಲ, ಎಂತ ಶಕ್ತಿ ಅದ ತಾಯಿಯೊಳಗ. ಆಕೆ ನಿಜವಾಗ್ಲೂ ಇವನಾರವನೆಂದನಿಸದೆ ಇವನಮ್ಮವ ಅಂತ ಅನಿಸ್ಕೊಂಡು ಎಲ್ಲರನ್ನೂ ತನ್ನವರೆಂದು ಭಕ್ತಿ ಭಾವದಿಂದ ಸೇವೆ ಮಾಡ್ತಾಳಲ್ಲ ಲಿಂಗಮ್ಮ ಅಂತ. ಆಕೆಯ ಸೇವೆಗೆ ಬೆರಗಾಗಿ ಶರಣಾರ್ಥಿ ಲಿಂಗಮ್ಮ ಅಂತಂತಾರ ಬಸವಣ್ಣವರು. ಬಸವಣ್ಣನವರನ್ನ ನೋಡಿದ ಲಿಂಗಮ್ಮ ಎರಡೂ ಕೈ ಜೋಡಿಸಿ ತಲೆ ಬಾಗಿಸಿ, ಅಪ್ಪ ಧನ್ಯಳಾದೆ ನಾನಿವತ್ತು ಬಸವಣ್ಣನವರನ್ನ ಕಂಡು ಅಂತ ಹೇಳಿ ಬಸವಣ್ಣನವರಿಗೆ ಕೈ ಮುಗಿತಾಳ, ಕಾಲಿಗೆ ಬೀಳ್ತಾಳ, ಆಶೀರ್ವಾದ ಪಡಿತಾಳ. ಅವಾಗ ಬಸವಣ್ಣನವ್ರು ಹೇಳ್ತಾರ, ಇಲ್ಲವಾ ಎನಗಿಂತ ಕಿರಿಯರಿಲ್ಲ, ನೀನು ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ. ಬಸವಣ್ಣನವ್ರ ಜೊತೆ ಮಾತಾಡ್ತಾಳ. ತನು ಮನ ಧನ ಸಹಾಯದಿಂದ ತನ್ನ ತನುಗಳನ್ನ ಹೇಳ್ಕೊಳ್ತಾಳ. ಬಸವಣ್ಣನವ್ರ ಜೊತೆಗೆ ಅವ್ರ ಮಾತುಗಳನ್ನ ಕೇಳ್ತಾಳ. ಹಿಂಗೆ ತನ್ನ ಸೇವೆಯನ್ನ ನಿತ್ಯ ಮುಂದುವರಿಸ್ತಾಳ. ಎಷ್ಟು ಜನ ಭಕ್ತರು ಬರ್ತಾರ ಅಂತಂದ್ರ ಕಲ್ಯಾಣದೊಳಗ ಮಹಾದೇವಿಗೆ ತನ್ನ ಯೋಗ ಸಾಧನೆ ಮಾಡ್ಲಿಕ್ಕೆ ಸಮಯ ಸಿಗ್ಲಾರ್ದಷ್ಟು ಭಕ್ತರು ಬರ್ತಾರ. ಅವಾಗ ಅವರು ಒಬ್ರು ಬಂದು ಹೇಳ್ತಾರ, ಮಹಾಮನೆ ಹಿಂದೆ ಒಂದು ಉದ್ಯಾನವನ ಅದ, ನೀವು ಅಲ್ಲಿ ಹೋಗಿ ದಿನಾಲು ಮುಂಜಾನೆ ಯೋಗ ಸಾಧನೆ ಮಾಡ್ಕೊಂಬರ್ರಿ ಲಿಂಗಮ್ಮ ತಾಯಿ ಅಂತ. ಸರಿ ಅಂತ ಲಿಂಗಮ್ಮ ಪ್ರತಿನಿತ್ಯ ಸೂರ್ಯೋದಯಕ್ಕೂ ಮುಂಚೆ ಮಹಾಮನೆ ಹಿಂದೆ ಹೋಗಿ ಉದ್ಯಾನವನದೊಳಗ ಯೋಗ ಸಾಧನೆಯನ್ನ ಸಿದ್ಧಿಸ್ಕೊಂಡು ಬರ್ತಿರ್ತಾರೆ. ಇಲ್ಲಿ ಭಕ್ತರ ಸೇವೆ ಮಾಡ್ಬೇಕು ಅಂತ ಹೇಳಿ ಮಹಾದೇವಿಯ ಗುಡಿಸಲಿ. ಒಂದಿನ ಮರ್ತು ಹಂಗೆ ಕೂತ್ಬಿಡ್ತಾರ. ಸಮಯ ಆಗ್ಬಿಡ್ತದ. ಇಲ್ಲಿ ಸಾಕಷ್ಟು ಜನ ನೊಂದವರು ಬೆಂದವರು ತಮ್ಮ ಬಳಲಿಕೆಯನ್ನ ಲಿಂಗಮ್ಮಳ ಹತ್ರ ತೋಡ್ಕೊಳ್ಬೇಕು, ಅದಕ್ಕೆ ಪರಿಹಾರ ಸೂಚಿಸ್ಕೊಳ್ಬೇಕು, ಲಿಂಗಮ್ಮಳಿಂದ ಪ್ರಸಾದ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ಬಂದವರೆಲ್ಲ ಸೀದಾ ಮಹಾಮನೆ ಹಿಂದಿನ ಉದ್ಯಾನವನಕ್ಕೆ ಹೋಗ್ತಾರೆ. ಆ ಜನರ ಹಿಂಡನ್ನ ನೋಡಿದಂತ ಶರಣರ ಬಳಗನೂ ಆ ಮಹಾಮನೆ ಹಿಂದಿರುವ ಉದ್ಯಾನಕ್ಕೆ ಹೋಗಿ ಲಿಂಗಮ್ಮಳ ಮುಂದೆ ನಿಲ್ತದ. ಇಡೀ ಶರಣ ಸಂಕುಲನೇ ಲಿಂಗಮ್ಮಳ ಮುಂದೆ ನಿಂತದ. ಲಿಂಗಮ್ಮಳ ಕಣ್ ತರಿತಾಳ ಅಂತ ಕಾಯ್ಕೊಂತ
ಲಿಂಗಮ್ಮ ಕಣ್ಬಿಟ್ಟು ನೋಡಿದಾಗ ಇಡೀ ಶರಣ ಬಳಗನೇ ಆಕೆಯ ಕಣ್ಣೆದ್ರಿಗದ. ಆಕೆಗೆ ಮತ್ತಷ್ಟು ಧನ್ಯತಾ ಭಾವ ಬಂದು ಎಲ್ಲರಿಗೂ ಕೈ ಮುಗಿದು ಚರಣ ಕಮಲಗಳಿಗೆ ಸ್ಪರ್ಶಿಸಿ ಅವರ ಚರಣನೇ ಪೂಜಿಸ್ಬೇಕು ಅಂತ ಅನ್ಸಿ ಎಲ್ಲ ಶರಣರೊಡಗೂಡ್ತಾಳ, ಮಾತಾಡ್ತಾಳ. ನಿಮ್ಮನ್ನ ನೋಡ್ದಂತ ನಾನು ಧನ್ಯಳು ಅಂತ ಹೇಳ್ತಾಳ. ಶರಣರೂ ಆಕೆಯನ್ನ ಬರಮಾಡಿಕೊಳ್ತಾರ, ಪ್ರೀತಿಯಿಂದ ಒಪ್ಪಿಕೊಳ್ತಾರ, ಅಪ್ಪಿಕೊಳ್ತಾರ. ಲಿಂಗಮ್ಮಳನ್ನ ಅನುಭವ ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರ. ತಮ್ಮ ಜೊತೆ ಆಕೆ ವಿಚಾರ ವಿನಿಮಯಗಳನ್ನ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರ. ಆಕೆಯ ಸಂದೇಹಗಳಿಗೆ ಉತ್ತರವನ್ನ ಹೇಳ್ತಾರೆ. ಸರಿ ಅಂತ ಹೇಳಿ ದಾನಮ್ಮ ತನ್ನ ಸೇವೆಯನ್ನ ಮಾಡ್ತಿರ್ತಾಳ. ಲಿಂಗಮ್ಮ ಮುಂದಿನ ಅನುಭವ ಮಂಟಪದೊಳಗೆ ತನಗಿರುವಂತ ಅದೆಷ್ಟೋ ಸಂದೇಹಗಳಿಗೆ ಉತ್ತರ ಪಡ್ಕೊಳ್ತಾಳೆ ಎಲ್ಲ ಶರಣರಿಂದ. ಶರಣರು ಬೆರಗಾಗ್ತಾರೆ. ಇಂಥ ಸಣ್ಣ ವಯಸ್ಸಿಗೆ ಎಂಥ ಅದ್ಭುತ ಶಕ್ತಿ ಅದಲ್ಲ. ಸಿದ್ದರಾಮೇಶ್ವರರಿಂದ ದೃಷ್ಟಿ ಯೋಗ ಸಾಧನೆಯನ್ನ ಸಿದ್ಧಿಸ್ಕೊಂಡಾಳ ಲಿಂಗಮ್ಮ. ಆಕೆಗೆ ಅಕ್ಕ ಮಹಾದೇವಿಗೆ ಒಂದು ಪ್ರಶ್ನೆ ಕೇಳಬೇಕು ಆಗಿರ್ತದ. ಅದಕ್ಕೆ ಲಿಂಗಮ್ಮ ಕೇಳ್ತಾಳ, ಅಕ್ಕ ಮಹಾದೇವಿ ಹತ್ರ ನಾನೊಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಗಂಗಾಂಬಿಕೆ ಜೊತೆ ಸೇರಿ ಅಕ್ಕ ಮಹಾದೇವಿ ಬಳಿ ಹೋಗಿ, ಅಕ್ಕ ನನ್ನ ಒಂದು ಸಂದೇಹ ಅದ, ನೀವು ನನಗೆ ಬಗೆಹರಿಸ್ಬೇಕು, ನನ್ನ ಸಂದೇಹ ಬಗೆಹರಿಸ್ಬೇಕು. ಸರಿ, ಏನ್ ಹೇಳ್ತಾಯಿ ತಂಗಿ ಲಿಂಗಮ್ಮ ಅಂತ ಅಕ್ಕ ಮಹಾದೇವಿ ಹೇಳ್ತಾರೆ. ನಾವು ಈ ಸಮಾಜದ ಜನರ ನೊಂದವರ ಸೇವೆ ಮಾಡುವವರಿಗೆ ಸಂಸಾರ ತೊಡಕಾಗ್ತದೇನು? ನನ್ನ ಹೆತ್ತವರು ಮದ್ವೆ ಮಾಡ್ಬೇಕು ಅನ್ಕೊಂಡಾರ. ನಾನು ಮದುವೆ ಆದ್ರೆ ನನ್ನ ಸೇವೆ ಮಾಡುವ ಕೆಲ್ಸಕ್ಕೆ ನನ್ನ ಕಾಯಕಕ್ಕೆ ಅಡ್ಡಿ ಆಗ್ತದೇನು ಅಂತ ಕೇಳ್ತಾಳೆ. ಆಗ ಅಕ್ಕ ಮಹಾದೇವಿ ಬಹಳ ಸೊಗಸಾಗಿ, ಯಾಕ ಲಿಂಗಮ್ಮ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ನೀನೇ ಹಾಡ್ತೀಯಲ್ಲ. ಕಲ್ಯಾಣಕ್ಕೆ ಬಂದು ಇಷ್ಟು ದಿನ ಆಯ್ತು, ನೀ ಇಲ್ಲೆಲ್ಲ ನೋಡಿಯಲ್ಲ. ಜೇಡರ ದಾಸಿಮಯ್ಯನವರು ದುಗ್ಗಳೆ, ಮೋಳಿಗೆ ಮಾರಯ್ಯ ಮಹಾದೇವಿ, ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ, ಇಷ್ಟು ಸೊಗಸಾಗಿ ಸತಿಪತಿಗಳೊಂದಾಗಿ ಶಿವನ ಸೇವೆ ಮಾಡ್ತಾರವರು. ಇಬ್ರು ಸೇರಿ ಕಾಯಕ ಮಾಡ್ತಾರ. ನಿಷ್ಠೆಯಿಂದ, ಭಕ್ತಿಯಿಂದ, ಭಾವದಿಂದ, ಬಂದ ಹಣದಿಂದ ದಾಸೋಹ ಮಾಡ್ತಾರ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರ್ತದವಾ. ನೀನು ಮದುವೆ ಆಗು, ನಿನಗ ಯೋಗ್ಯನಾದ ವರ ಸಿಗ್ತಾನ. ನಿನ್ನ ಹೆತ್ತವರ ಆಸೆಯನ್ನ ಈಡೇರಿಸು ಲಿಂಗಮ್ಮ ಅಂತ ಅಕ್ಕ ಮಹಾದೇವಿ ಹೇಳ್ತಾಳೆ. ಆಗ ಲಿಂಗಮ್ಮನ ಸಂದೇಹಕ್ಕೆ ತೆರೆ ಬೀಳ್ತದ. ಸರಿ, ಹೆತ್ತವರ ಆಸೆ ಈಡೇರಿಸ್ಬೇಕು ಅಂತ ಅನಿಸ್ತದ. ಅಲ್ಲಿಂದ ಕಲ್ಯಾಣದೊಳಗೆ ತನಗೆ ಬೇಕಾದಂತ ಜ್ಞಾನವನ್ನೆಲ್ಲ ಲಿಂಗಮ್ಮ ಪಡ್ಕೊಳ್ತಾಳ. ಒಂದಿನ ಅಲ್ಲಮ್ಮ ಪ್ರಭುಗಳು ಲಿಂಗಮ್ಮಳಿಗೆ, ನೀನು ನಿನ್ನ ಸೇವೆಯನ್ನ ಇಷ್ಟು ಸಮರ್ಪಣಾ ಭಾವದಿಂದ ಮಾಡ್ತೀಯಲ್ಲ ಲಿಂಗಮ್ಮ, ನೀ ಯಾಕೆ ವಚನ ರಚನೆಗೆ ಕೈ ಹಾಕಬಾರ್ದು ಅಂತಾರೆ. ಆಗ ಲಿಂಗಮ್ಮ ಹೇಳ್ತಾಳ, ನನಗ ವಚನ ರಚನೆಗಿಂತ ನೀವುಗಳೆಲ್ಲ ಬರೆದ ವಚನಗಳನ್ನ ಹಾಡುವುದೇ ಇಷ್ಟ. ಆ ವಚನಗಳ ಸಾರವನ್ನ ತಿಳಿದು ಅವುಗಳಂತೆ ಬದುಕನ್ನ ನಡೆಸುವುದೇ ನನಗಿಷ್ಟ. ಆ ವಚನಗಳ ಸಾರ ಇನ್ನೊಬ್ಬರಿಗೆ ತಿಳಿಸುವುದೇ ನನಗಿಷ್ಟವಾದ ಕೆಲಸ ಪ್ರಭುಗಳೇ. ನಾನು ಅದನ್ನೇ ಮಾಡ್ತೀನಿ. ವಚನ ರಚನೆಗಿಂತ ನನಗೆ ಅದೇ ಕೆಲಸ ಶ್ರೇಷ್ಠ ಅಂತ ಹೇಳ್ತಾಳೆ ಲಿಂಗಮ್ಮ. ಲಿಂಗಮ್ಮನ ಪ್ರತಿ ಮಾತುಗಳನ್ನ ಕೇಳ್ತಿದ್ದಂತ ಬಸವಣ್ಣನವರು, ಚೆನ್ನ ಬಸವಣ್ಣನವರು ಯಾವಾಗ್ಲೂ ದಿಗ್ಭ್ರಾಂತರಾಗ್ತಾರೆ. ಆಕೆಗೆ ತನ್ನಷ್ಟೇ ವಯಸ್ಸಿನ ಚೆನ್ನ ಬಸವಣ್ಣನವರನ್ನ ಕಂಡ್ರ ಎಲ್ಲಿಲ್ಲದ ಪೂಜ್ಯ ಭಾವ. ಲಿಂಗಮ್ಮ ಚೆನ್ನ ಬಸವಣ್ಣನವ್ರ ಹತ್ರ ಲಿಂಗ ದೀಕ್ಷೆಯನ್ನ ಪಡ್ಕೊಳ್ತಾಳೆ. ಪಡ್ಕೊಂಡು ಚೆನ್ನ ಬಸವಣ್ಣನವ್ರು ಹೇಳ್ತಾರ, ನೀನು ಈ ಲಿಂಗ ದೀಕ್ಷೆಯನ್ನ ನಿನಗ್ ನಂಬಿ ಬಂದಂತ ಸಾವಿರಾರು ಜನರಿಗೆ ನೀಡ್ಬೇಕು ತಾಯಿ ಅಂತ. ಹೌದಾ, ಒಬ್ಬ ಹೆಣ್ಣಾಗಿ ನಾನು ಲಿಂಗ ದೀಕ್ಷೆ ನೀಡ್ಬೋದಾ ಅಂತ ಕೇಳ್ತಾಳ ಲಿಂಗಮ್ಮ. ಆಗ ಚನ್ನಬಸವಣ್ಣವ್ರು ಹೇಳ್ತಾರ, ನಾವು ಸಮಾನತೆಯ ಸಮಾಜದ ಕನಸನ್ನ ಕಂಡವರು. ಹೆಣ್ಣು ಗಂಡು ಅನ್ನೋ ಭೇದ ಭಾವ ಎಲ್ಲಿಂದ? ಲಿಂಗಕ್ಕ ಯಾವ ಜಾತಿ, ಯಾವ ಭೇದ, ಯಾರು ಹೆಣ್ಣು ಯಾರು ಗಂಡು ಅನ್ನೋದು ಅದಕ್ಕೆ ಗೊತ್ತಾಗ್ತದೇನು? ಹೇಳಿಲ್ಲ ಜೇಡರ ದಾಸಿಮಯ್ಯನವರು, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ. ನೀನು ನಿಜಕ್ಕೂ ಯೋಗ್ಯಳು. ನಿನ್ನಿಂದ ಲಿಂಗ ದೀಕ್ಷೆ ಪಡೆದವರೇ ಪುಣ್ಯವಂತರು ಲಿಂಗಮ್ಮ. ನೀನು ಲಿಂಗ ದೀಕ್ಷೆ ಕೊಡ್ಲಾರ್ದ ಇನ್ಯಾರು ಕೊಡ್ಬೇಕು ಅಂತ ಹೇಳಿ ಚನ್ನಬಸವಣ್ಣನವರು ಲಿಂಗಮ್ಮಳಿಗೆ ಲಿಂಗ ದೀಕ್ಷಾ ಕೊಡುವ ವಿಧಾನವನ್ನ ಕಲಿಸ್ಕೊಡ್ತಾರೆ. ಸರಿ, ನಿಮ್ಮಿಷ್ಟದಂತೆ ಆಗ್ಲಿ ಅಂತ ಹೇಳಿ ಲಿಂಗಮ್ಮ ಲಿಂಗ ದೀಕ್ಷೆಯನ್ನ ಪಡೆದು ಲಿಂಗ ದೀಕ್ಷೆ ಕೊಡುವುದು ಹೆಂಗ ಅನ್ನೋದನ್ನ ತಿಳ್ಕೊಳ್ತಾಳ. ಕಲ್ಯಾಣದಿಂದ ಇನ್ನೇನು ಹೊರಡಬೇಕು ಅಂತಿರ್ತಾಳ. ಆಗ ಬಸವಣ್ಣನವ್ರು ಹೇಳ್ತಾರ,
ನಾವುಗಳೆಲ್ಲ ಶರಣರು ನಮ್ಮಿಷ್ಟದ ಕಾಯಕವನ್ನ ಮಾಡ್ತೀವಿ, ದಾಸೋಹವನ್ನ ಮಾಡ್ತೀವಿ. ಆದ್ರೆ ನೀನು ಸಿದ್ಧಿಸಿಕೊಂಡಂತ ದೃಷ್ಟಿಯೋಗದ ಫಲವನ್ನೇ ದಾನವಾಗಿ ನೀಡ್ತೀಯಲ್ಲವ, ನೀ ಎಲ್ಲರಿಗಿಂತ ಶ್ರೇಷ್ಠಳಾಗ್ತಿ. ಈ ಬಂದವರಿಗೆ ಬರಿಗೈಲಿ ಹೊಟ್ಟೆ ಕಳ್ಸಲ್ಲವ, ನಿನ್ನನ್ನ ನಂಬಿ ಬಂದವರೆಲ್ಲ ನಕ್ಕೋಂತ ಹೋಗ್ತಾರಲ್ಲವ, ನೀ ಅದೆಷ್ಟು ದಾನ ಮಾಡ್ತಿ. ದಿನನಿತ್ಯ ದಾನದೊಳಗೆ ನಿನ್ನ ಬದುಕನ್ನ ಸವಸ್ತಿ. ನೀ ಲಿಂಗಮ್ಮ ಅಲ್ಲ ತಾಯಿ, ನೀನು ದಾನಮ್ಮ, ನೀನು ದಾನಮ್ಮ, ನೀನು ದಾನಮ್ಮ ಅಂತ ಬಸವಣ್ಣನವರು ಲಿಂಗಮ್ಮಳಿಗೆ ದಾನಮ್ಮ ಅಂತ ಕರೀತಾರ. ಇಡೀ ಶರಣ ಸಂಕುಲನೇ ಆಕೆಗೆ ದಾನಮ್ಮ 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 ಅಂತದ. ಭಕ್ತ ಬಳಗ ಎಲ್ಲ ದಾನಮ್ಮ ತಾಯಿ ಅಂತ ಪ್ರೀತಿಯಿಂದ ನಂಬ್ತಾರ, ಕೈ ಮುಗಿದು ಬೇಡ್ತಾರ, ತಮಗ್ ಬೇಕಾದದ್ದನ್ನೆಲ್ಲ ದಾನಮ್ಮಳಿಂದ ದಾನವಾಗಿ ಪಡ್ಕೊಳ್ತಾರೆ. ಸರಿ, ವರ್ಷಗಳ ಕಾಲ ಮುಗಿಲಿಕ್ ಬಂತು, ನಾನಿನ್ನ ಊರಿಗೆ ಹೋಗ್ತೀನಿ ಅಂತ ಹೇಳಿ ದಾನಮ್ಮ ಬಸವಣ್ಣನವ್ರ ಹತ್ರ ಹೇಳ್ತಾಳ. ಆಯ್ತು ಅಂತ ಬಸವಣ್ಣನವರು ಒಂದು ಜೋಡೆತ್ತಿನ ಗಾಡಿಯನ್ನ ಸಿದ್ಧಪಡಿಸ್ತಾರ. ಆಕೆಗೆ ಉಮರಾಣಿಗೆ ಹೋಗು ತನಕ ಬೇಕಾಗುವಂತ ಸಲಕರಣೆಗಳನ್ನ ಸಜ್ಜುಗೊಳಿಸಿ ಗಾಡಿಯೊಳಗ ದಾನಮ್ಮಳನ್ನ ಕೂಡಿಸಿ ಕಲ್ಯಾಣಕ್ಕೆ ಬಂದು ನಮ್ಮೆಲ್ಲರ ಜೊತೆಗೆ ಬೆರ್ತಿ ತಾಯಿ. ಸಣ್ಣ ವಯಸ್ಸಿನಾಗ ಇದ್ದ ಒಂದೇ ವರ್ಷದೊಳಗ ನಮ್ಮ ಮನೆ ಮಗಳಂತಾದಿ, ನಮಗೆ ಸಾಕಷ್ಟು ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಕೊಟ್ಟಿ, ನೀನು ನಮ್ಮ ವಚನ ವಿಚಾರಗಳನ್ನ ಪಸರಿಸು, ನೀನು ನಮ್ಮ ಮಾನವೀಯತೆಯ ಧರ್ಮವನ್ನ ಈ ಜಗತ್ತಿನೊಳಗೆ ಉಳಿಸು, ನಿನ್ನನ್ನ ನಂಬಿ ಬಂದವರಿಗೆ ಕಾಪಾಡುವ ಶಕ್ತಿ ನಿನಗದ ತಾಯಿ, ಹೋಗಿ ಬಾ, ನಿನ್ನ ಹೆತ್ತವರ ಹತ್ರ ಹೋಗು ಅಂತ ಬಸವಣ್ಣನವ್ರು ಹೇಳ್ತಾರೆ. ಇಡೀ ಶರಣ ಸಂಕುಲ ಆಕೆಗೆ ಬೀಳ್ಕೊಡ್ಬೇಕಾದ್ರ ಕಣ್ಣಾಲಿಗಳು ಒದ್ದೆ ಆಗಿರ್ತಾವ. ಆಕೆಯಿಂದ ಭಕ್ತಿ ಸೇವೆಯನ್ನ ಪಡೆದಂತ ಭಕ್ತರು, ಆಕೆಯಿಂದ ದಾನವನ್ನ ಪಡೆದಂತವ್ರು, ಆಕೆಯ ದಾಸೋಹದ ಅನ್ನವನ್ನ ಉಂಡಂತವ್ರು, ತಾಯಿ ಹೋಗ್ಬೇಡ, ನೀ ನಮ್ ಜೊತೆನೆ ಇರು ಅಂತ ಹೇಳ್ತಾರ. ಆ ಮಹಾದೇವಿ ನನ್ನ ಮನೆ ಮತ್ತೆ ಬರಡಾಗ್ತದವ, ಲಿಂಗಮ್ಮ ದಾನಮ್ಮ ನೀನ್ ಹೋದ್ರ ನಾ ಹೆಂಗ್ ಮಾಡ್ಲಿ, ನಾನು ನಿನ್ ಜೊತೆಗೆ ಬರ್ತೀನಿ ಅಂತಾಳ. ಎಲ್ಲರನ್ನೂ ಸಂತೈಸಿ, ನಿಮ್ಮ ಕೆಲಸ ನೀವು ಮಾಡ್ರಿ, ನನ್ನ ಕೆಲಸ ನಾನು ಮಾಡ್ತೀನಿ, ನಾನಿನ್ನು ಹೋಗಿ ಬರ್ತೀನಿ, ನನ್ನ ಹೆತ್ತವರು ನನಗಾಗಿ ಕಾಯ್ತಿರ್ತಾರ, ಅವರಿಗೂ ವಯಸ್ಸಾಗ್ಯದ ಅಂತ ಹೇಳಿ ಲಿಂಗಮ್ಮ ದಾನಮ್ಮಳಾಗಿ ಕಲ್ಯಾಣದಿಂದ ಉಮರಾಣಿ ಹತ್ತ ಬರ್ತಾಳ. ಬರ್ತಿರ್ಬೇಕಾದ್ರ ಮೋಳಿಗೆ ಮಾರಯ್ಯನವರಿಗೆ ಭೇಟಿ ಆಗ್ತಾಳ, ಮಹಾದೇವಿಯವರಿಗೆ ಭೇಟಿ ಆಗಿ ಅವ್ರ ಮನೆ ಅಂಬಲಿಯನ್ನ ಸವಿತಾಳ. ಬರ್ತಾ ಬರ್ತಾ ಎಲ್ಲ ಊರೊಳಗಿನ ಎಲ್ಲಾ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ತಾಳ, ಅವರ ನೋವುಗಳನ್ನ ಕೇಳ್ತಾಳ, ಅವುಗಳಿಗೆ ಸೂಕ್ತ ಪರಿಹಾರವನ್ನ ನೀಡ್ತಾಳ. ಸೊನ್ನಲಿಗೆಗೆ ಬಂದು ಮತ್ತ ಸಿದ್ದರಾಮೇಶ್ವರರಿಗೆ ಭೇಟಿಯಾಗಿ ಕಲ್ಯಾಣದೊಳಗೆ ನಡೆದಂತ ಎಲ್ಲ ಆಕೆಯ ಅನುಭವಗಳನ್ನ ತನ್ನ ಗುರುಗಳ ಜೊತೆಗೆ ಹಂಚಿಕೊಂಡು ಉಮರಾಣಿಗೆ ಹೋಗ್ತಾಳ. ಉಮರಾಣಿಗೆ ಹೋದಾಗ ಹೆತ್ತವರಿಗೆ ಮಗಳು ಬಂದ ಸಂಭ್ರಮದೊಳಗ ಆನಂದ ಬಾಷ್ಪಗಳು ಉರುಳ್ ಕಣ್ಣಾಲಿಯಿಂದ ಹೊರ ಬರ್ತಿರ್ತಾವ. ತಾಯಿ ದಾನಮ್ಮ ಹೋಗ್ತಿರ್ಬೇಕಾದ್ರೆ ಸಣ್ಣ ಮಗುವಾಗಿದ್ದ ಲಿಂಗಮ್ಮ ಈಗ ಪ್ರೌಢಾವಸ್ಥೆಯ ದಾನಮ್ಮಳಾಗಿ ಬಂದಾಳ. ಮತ್ತಷ್ಟು ತೇಜಸ್ಸನ್ನ ಹೊಂದಾಳ, ಇನ್ನಷ್ಟು ಕೀರ್ತಿಯನ್ನ ಹೊಂದಾಳ. ಜಗತ್ತಿನೆಲ್ಲೆಡೆ ದಾನಮ್ಮಳಾಗಿ ಚಿರಪರಿಚಿತಳಾಗ್ಯಾಳ. ಈಕೆಗೆ ಭಕ್ತರು ಹುಟ್ಟುಕೊಂಡಾರ. ಈಕೆ ಹತ್ರ ತಮ್ಮ ನೋವುಗಳನ್ನ ಹೇಳ್ಕೊಳ್ತಾರ. ನನ್ನ ಮಗಳು ಯಾವ ರೀತಿ ಬೆಳೆದ್ ಬಿಟ್ಲಲ್ಲ ಅಂತ ಹೇಳಿ ಶಿರ್ಸಮ್ಮ ದಂಪತಿಗಳು ಆ ತಾಯಿಯನ್ನ ಮಗಳನ್ನ ನೋಡಿ ಮೈ ಮರಿತಾರ. ದಾನಮ್ಮ ಹೋಗಿ ಹೆತ್ತವರ ಕಾಲುಗಳಿಗೆ ನಮಿಸಿ, ದಯವಿಟ್ಟು ನನ್ನನ್ನ ಕ್ಷಮಿಸ್ರಿ, ನಾನು ನಿಮಗೆ ಹೇಳಲಾರ್ದೆ ಹೋಗಿ ತಪ್ಪು ಮಾಡಿಬಿಟ್ಟೆ ಅಂತಾಳ. ನಾ ಹೇಳಿ ಹೋಗ್ಬೇಕಾಗಿತ್ತು, ನಿಮಗೆ ಮನಸ್ಸನ್ನ ನಾನು ನೋಯಿಸ್ದೆ, ನನಗೆ ಸಿದ್ದರಾಮೇಶ್ವರರು ಹೇಳಿದ್ರು ಹೆತ್ತವರ ತನು ಬಳಲಿಸ್ದಿ, ಮನ ನೋಯಿಸ್ದಿ ಅಂತ ಹೇಳಿ ನನ್ನನ್ನ ಕ್ಷಮಿಸ್ರಿ ಅಂತ ಹೆತ್ತವರ ಹತ್ರ ಕೇಳ್ಕೊಳ್ತಾಳ. ಆಗ ಅವ್ರಂತಾರ, ತಾಯಿ ನಿನ್ನನ್ನ ಹೆತ್ತದ್ದು ನಮ್ಮ ಪುಣ್ಯ, ನೀನು ನಮ್ಮ ಮಗಳಲ್ಲವಾ, ನೀನೇ ನಮ್ಮ ತಾಯಿ. ಇಡೀ ಜಗತ್ತಿನ ಅನೇಕ ನೊಂದವರ ಬಾಳಿನ ಬೆಳಕಾದ ದಾನಮ್ಮಳಾಗಿ ಬಂದು ನಿಂತಿ, ನೀ ನಮಗ್ ನಮಸ್ಕಾರ ಮಾಡ್ತೀಯಲ್ಲ, ನಾನೇ ನಿನಗ್ ನಮಸ್ಕಾರ ಮಾಡ್ಬೇಕು ಅಂತ ಅವರಪ್ಪ ಭಕ್ತಿ ಭಾವದಿಂದ ಮಗಳಿಗೆ ಕೈ ಮುಗಿತಾರ. ಗುರುಗಳಿಗೆ ಭೇಟಿ ಆಗ್ತಾಳ, ಹೆತ್ತವರ ಜೊತೆ ಇರ್ತಾಳ, ಉಮರಾಣಿಗೆ ಬಂದು ಸೇರ್ಕೊಳ್ತಾಳ. ಮತ್ತಷ್ಟು ಸೌಂದರ್ಯವತಿ ಆಗಿರ್ತಾಳ, ಮತ್ತಷ್ಟು ಜ್ಞಾನವಂತೆ ಆಗಿರ್ತಾಳ, ಮತ್ತಷ್ಟು ಯೋಗ ಸಿದ್ಧಿ ಸಾಧನೆಯನ್ನ ಮಾಡ್ತಿರ್ತಾಳ. ಇನ್ನಷ್ಟು ತನ್ನನ್ನ ತಾನು ಸಮಾಜ ಸೇವೆಯೊಳಗೆ ತೊಡಗಿಸ್ಕೊಳ್ತಾಳ. ಈಗ ಹೆತ್ತವರಿಗೆ ಮತ್ತೆ ಚಿಂತೆ, ಮಗಳಿಗೆ ಆಕೆ ಯೋಗ್ಯತೆಗೆ ತಕ್ಕಂತ ವರವನ್ನ ಹುಡುಕುದಿಯಲ್ಲಿ, ಮಗಳು ಇಷ್ಟು ಬೆಳೆದಾಳ, ಆಕೆಗೆ ತಕ್ಕನಾದ ವರ ಸಿಗ್ಬೇಕಲ್ಲ ಅಂತ ಚಿಂತಿಸ್ತಿರ್ತಾರ.
ಆಗ ಒಂದಿನ ಲಿಂಗ ಪೂಜೆ ಮಾಡ್ಕೊಳ್ತಿರ್ಬೇಕಾದ್ರ ದಾನಮ್ಮನಿಗೆ ಇಲ್ಲೇ ಪಕ್ಕದ ಸಂಕದೊಳಗ ಸರ್ವ ಜಾತಿಯವರಿಗೂ ಎಲ್ಲ ಭೇದ ಭಾವವನ್ನ ಮೀರಿ ಸಮಾನ ಮನಸ್ಸಿನಿಂದ ಸೇವೆಗೈಯುವ ಒಬ್ಬ ದೇವತಾ ಪುರುಷ ಸಂಗಮನಾಥನಿದ್ದಾನ. ಆತನೇ ನಿನಗೆ ನಿಜವಾಗಿಯೂ ಒಪ್ಪುವಂತ ಪತಿ ಅಂತ ಹೇಳ್ತಾನೆ. ಆ ಶರೀರವಾಣಿ ಕೇಳಿಸ್ತದೆ. ಅಲ್ಲಿ ಸಂಕದ ಸಂಗಮನಾಥನಿಗೂ ನಿನಗಾಗಿ ನಿನ್ನ ಮಡದಿಯಾಗುವಂತ ದಾನಮ್ಮ ಕಲ್ಯಾಣಕ್ಕೆ ಹೋಗಿ ಯೋಗ್ಯವಾದ ಎಲ್ಲ ಸಿದ್ಧಿಗಳನ್ನು ಪಡ್ಕೊಂಡು ಮತ್ತ ಉಮರಾಣಿಗೆ ಬಂದಾಳ, ಆಕೆಯೇ ನಿನಗೆ ತಕ್ಕುದಾದ ಸತಿ ಅಂತ ಕನಸ್ನಾಗ ಹೇಳ್ದಂಗಾಗಿರ್ತದೆ. ಈ ವಿಷಯನ ತನ್ನ ಗುರುಗಳಿಗೆ ಹೇಳ್ತಾಳ. ಗುರುಗಳು ಸಂಕದ ಹಿರಿಯರ ಜೊತೆಗೆ ಮಾತಾಡ್ತಾರ. ಸಂಕದವರು ಉಮರಾಣಿ ಹಿರಿಯರ ಜೊತೆಗೆ ಮಾತಾಡ್ತಾರ. ಹಿರಿಯರೆಲ್ಲ ಮಾತಾಡಿ ಉಮರಾಣಿ ಸಂಕದವರು ಬೀಗರಾಗು ಸಂಭ್ರಮಕ್ಕ ಸಾಕ್ಷಿ ಆಗ್ತಾರ. ಇನ್ನೇನು ಸಂಕದ ಸಂಗಮನಾಥನಿಗೆ ಉಮರಾಣಿಯ ದಾನಮ್ಮಳಿಗೆ ಕಲ್ಯಾಣ, ಇಡೀ ಕೈಲಾಸದೊಳಗಿನ ಶಿವಪಾರ್ವತಿಯ ಕಲ್ಯಾಣ ಆದಂತ ಭಾವದೊಳಗ ಇಡೀ ಎರಡೂ ಊರಿನ ಜನ ದಾನಮ್ಮಳಿಂದ ಸೇವೆಯನ್ನ ಪಡ್ಕೊಂಡಂತ ಭಕ್ತ ಸಮೂಹನೇ ಗಾಡಿ ಕಟ್ಕೊಂಡು ಇವರು ಮದುವೆಗೆ ಬರ್ತದ. ಎರಡೂ ಊರುಗಳು ಮದುವಣ ಗಿತ್ತಿ ಅಂಗ ಸಿಂಗಾರಗೊಂಡಿರ್ತಾವ. ಊರ ಜನ ಎಲ್ಲ ಸಂಭ್ರಮದಿಂದ ತಮ್ಮದೇ ಮನೆ ಮಕ್ಕಳ ಮದುವೆ ಅನ್ನೋ ರೀತಿ ಪಾಲ್ಗೊಂಡಿರ್ತಾರ. ಆಗಿನ ಕಾಲಕ್ಕ ತನ್ನ ಮದುವೆ ಜೊತೆಗೆ ಅದೆಷ್ಟೋ ಜನ ಬಡವರಿಗೆ ಮದುವೆ ಮಾಡಿಸ್ಬೇಕು ಅನ್ನೋ ಆಸೆ ಇಟ್ಕೊಂಡು ದಾನಮ್ಮ ಮತ್ತು ಸೋಮನಾಥ ತಮ್ಮ ಮದುವೆ ಜೊತೆಗೆ ಸುಮಾರು 500ಕ್ಕೂ ಹೆಚ್ಚು ಸಾಮೂಹಿಕ ವಿವಾಹಗಳನ್ನ ಮಾಡ್ತಾರೆ. ಅದೇ ಅಲ್ಲ ನಿಜವಾದ ದೈವತ್ವ ಅಂತಂದ್ರ. ಬಡವರಿಗೆ ಮದುವೆ ಆಗೋದೆಷ್ಟು ಕಷ್ಟ ಆಗಿರ್ತದ. ತಮ್ಮ ಮದುವೆ ಜೊತೆ 500ಕ್ಕಿಂತ ಹೆಚ್ಚು ಸಾಮೂಹಿಕ ವಿವಾಹಗಳನ್ನ ಮಾಡೋದು ಅಂತಂದ್ರ ಅದು ಸಣ್ಣ ಕೆಲಸ ಏನು. ಅದಕ್ಕೆ ಅವರು ದೈವರಾದದ್ದು, ಅದೇ ಅವರ ದೈವತ್ವ. ದಾನಮ್ಮಳ ಬದುಕಿನೊಳಗ ಸೋಮನಾಥರು ಬರ್ತಾರ. ಮಗಳನ್ನ ಬಿಟ್ಟು ಬೀಳ್ಕೊಡ್ಬೇಕು, ಗಂಡನ ಮನೆಗೆ ಕಳಿಸ್ಬೇಕು. ತಾಯಿ ಶಿರಸಮ್ಮಳ ಕಣ್ಣೊಳಗ ನೀರು ಬರ್ತಿರ್ತಾವ. ಆಗ ದಾನಮ್ಮ ಅವರಿಗೆ ಸಮಾಧಾನ ಮಾಡ್ತಾಳ. ಯಾಕೆ ಅಳ್ತೀಯವ, ನನಗೆ ತಕ್ಕುದಾದ ವರ ಸಿಕ್ಕಾರ, ನಾನು ಅವ್ರ ಮನೆಗೆ ಹೋಗಿ ಬರ್ತೀನಿ. ನಾವಿಬ್ರೂ ಸೇರಿ ಸಮಾಜದ ಸೇವೆ ಮಾಡ್ತೀವಿ, ಬಂದ ಭಕ್ತರ ಅಳಲನ್ನ ಕೇಳ್ತೀವಿ, ಅವರ ನೋವಿಗೆ ಸ್ಪಂದಿಸ್ತೀವಿ. ತಾಯಿ, ಏನು ಸಂಕ ಬಹಳ ದೂರದ, ನೆನಸ್ದಾಗ ಬಂದು ಹೋಗು, ಇಲ್ಲ ನಾನೇ ನಿನ್ನ ಕನಸ್ನಾಗ ಬರ್ತೀನಿ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡಿ ದಾನಮ್ಮ ಗಂಡನ ಮನೆಗೆ ಸೇರ್ತಾಳ. ಅವ್ರ ಅತ್ತಿ ವೀರಮ್ಮ ದಾನಮ್ಮಳನ್ನ ಬಹಳ ಪ್ರೀತಿ ಭಕ್ತಿಯಿಂದ ಸೊಸೆಯನ್ನ ಮನೆ ತುಂಬಿಸ್ಕೊಳ್ತಾಳ. ಸೋಮನಾಥ ದಾನಮ್ಮ ಇಬ್ರೂ ಸೇರಿ ಸಂಕದೊಳಗ ದಿನಾ ಸಾವಿರಾರು ಭಕ್ತರಿಗೆ ಸೇವೆ ಮಾಡ್ತಿರ್ತಾರ, ನಿತ್ಯ ದಾಸೋಹ ಮಾಡ್ತಿರ್ತಾರ. ಹೋಗಿ ಸ್ವಲ್ಪೇ ದಿನದೊಳಗ ಸಾಕಷ್ಟು ಸುತ್ತಮುತ್ತಲಿನ ಜನರಿಗೆ ದಾನಮ್ಮ ಸಂಕಕ್ಕೆ ಬಂದಿದ್ದು ಗೊತ್ತಾಗ್ತದ. ತಮ್ಮ ನೋವುಗಳನ್ನೆಲ್ಲ ತೊಗೊಂಡು ದಾನಮ್ಮಳ ಪಾದಕ್ಕೆ ಅರ್ಪಣೆ ಮಾಡ್ತಿರ್ತಾರ. ಅದಕ್ಕೆ ಪರಿಹಾರ ಸೂಚಿಸ್ತಿರ್ತಾಳ ತಾಯಿ. ಸಂಕದ ಒಬ್ಬ ಶ್ರೀಮಂತರ ಮನೆಯೊಳಗ ಒಂದು ಮಗುವಿಗೆ ಕಣ್ಣು ಹೋಗಿರ್ತಾವ. ಅವರಿಗೆ ಯಾರೋ ಹೇಳ್ತಾರ, ದಾನಮ್ಮ ಬಂದಾಳ, ಸೋಮನಾಥ ದಾನಮ್ಮ ಸತಿಪತಿಗಳಿಬ್ರು ಒಂದಾಗಿ ಈಗ ಸೇವೆ ಮಾಡ್ಲಿಕ್ಕತ್ತಾರ. ಆಕೆ ಅದೆಷ್ಟೋ ಜನರಿಗೆ ಮಕ್ಕಳಿಲ್ಲದವರಿಗೆ ಮಕ್ಕಳಾಗುವಂಗ್ ಮಾಡ್ಯಾಳ, ಅದೆಷ್ಟೋ ಕಾಯಿಲೆಗಳನ್ನ ಗುಣಪಡಿಸ್ಯಾಳ. ನಿಮ್ಮ ಮಗುವಿಗೂ ಕಣ್ಣಿನ ದೃಷ್ಟಿ ಬರೆಸು ಶಕ್ತಿ ದಾನಮ್ಮಗದ, ಒಂದ್ಸಲ ನೀವು ಭೇಟಿಯಾಗ್ರಿ ಅಂತ ಹೇಳ್ತಾರೆ. ಸರಿ ಅಂತ ಶ್ರೀಮಂತರು ಬಂದು ದಾನಮ್ಮಳ ಹತ್ರ ಬೇಡ್ಕೊಳ್ತಾರ. ಆಗ ದಾನಮ್ಮ ಮಗುವನ್ನ ತೊಡಿ ಮೇಲೆ ಕೂಡಿಸ್ಕೊಂಡು ಅದಕ್ಕೆ ಲಿಂಗ ದೀಕ್ಷೆಯನ್ನ ಕೊಟ್ಟು ಆ ಲಿಂಗ ಪೂಜೆ ಮಾಡುವ ವಿಧಾನವನ್ನ ಮಗುವಿಗೆ ತಿಳಿಸಿ ಹೇಳಿ, ಪ್ರತಿನಿತ್ಯ ನೀನು 3 ಹೊತ್ತು ಲಿಂಗ ಪೂಜೆ ಮಾಡ್ಕೋಕಂದ ಅಂತ ಆ ಮಗುವಿಗೆ ಬುದ್ಧಿ ಹೇಳಿ, 1 ಮಾಸ 1 ಅಮಾವಾಸ್ಯೆ ತನಕ ನೀನು ಈ ಕೆಲಸ ಚಾಚೂ ತಪ್ಪದಂಗೆ ಮಾಡಬೇಕು ಅಂತ ಕಲಿಸ್ಕೊಟ್ಟು ಕಳಿಸ್ತಾಳೆ. ಸರಿ ಅಂತ ಆ ಮಗುನು ಆ ತಾಯಿ ದಾನಮ್ಮ ಹೇಳಿದಂಗೆ ಮಾಡ್ತದ. ಮುಂದಿನ ಅಮಾವಾಸ್ಯೆ ಒಳಗ ಆ ಮಗುವಿಗೆ ದೃಷ್ಟಿ ಬಂದಿರ್ತದ. ಹೆತ್ತವರ ಜೊತೆ ಬಂದಂತ ಮಗು ದಾನಮ್ಮಳನ್ನ ಕಣ್ಣಾರೆ ಕಂಡು ಕಣ್ತುಂಬಿಕೊಂಡು ಆಕೆಯ ಪಾದಗಳಿಗೆ ನಮಿಸ್ತದ. ಆ ಶ್ರೀಮಂತರು ಬೆರಗಾಗ್ಬಿಡ್ತಾರೆ. ಏನಿಕ್ಕಿನ ಶಕ್ತಿ, ಅದೆಂಥ ವಿಜ್ಞಾನ ಗೊತ್ತದಲ್ಲ ದಾನಮ್ಮಗ, ದಾನಮ್ಮಳ ಮಹಿಮೆ ಅಪಾರವಾದದ್ದು ಅಂತ ಅರ್ಥ
ಒಂದೆರಡು ಚಲೋ ಕುದುರೆ ದಾನಮ್ಮ ತಾಯಿಗೆ ಉಡುಗೊರೆಯಾಗಿ ಕೊಡ್ತಾರೆ. ಕುದುರೆ ಲಾಳದೊಳಗೆ ಕಟ್ಟಿರ್ತಾರ. ಸೋಮನಾಥ ದಾನಮ್ಮ ಸತಿಪತಿಗಳೊಂದಾಗಿ ಸಾಕಷ್ಟು ಭಕ್ತರ ಸೇವೆ ಮಾಡ್ತಿರ್ತಾರ. ಒಂದಿನ ಸೋಮನಾಥ್ ಹೇಳ್ತಾರ, ನಡಿ ದಾನಮ್ಮ ನಾವು ಗುಡ್ಡಕ್ಕೆ ಹೋಗಿ ಬರೋನು, ಮದುವೆ ಆದ್ಮೇಲೆ ನಾವು ಗುಡ್ಡದ ಸೋಮಲಿಂಗಕ್ಕೆ ಹೋಗೇ ಇಲ್ಲ, ಅದು ನಮ್ಮ ಮನಿ ದೇವರ ಅಂತಾರ. ಸರಿ ಆಯ್ತು ನಡ್ರಿ ಅಂತ ಹೇಳಿ ಪತಿಯ ಮಾತಿಗೆ ಒಪ್ಪಿಗೆಯನ್ನ ಸೂಚಿಸಿ ಸತಿ ಸಿದ್ಧಳಾಗ್ತಾಳ. ಕುದುರೆಯನ್ನ ಏರಿ ಸತಿಪತಿಗಳಿಬ್ಬರೂ ಗುಡ್ಡದ ಸೋಮಲಿಂಗನಿಗೆ ಬರ್ತಾರ. ಮುಂದೆ ಏನಾಗ್ತದ, ಸತಿಪತಿಗಳು ಒಂದಾಗಿ ಹೆಂಗ್ ಸಮಾಜ ಸೇವೆ ಮಾಡ್ತಾರ, ದಾಸೋಹ ಸೇವೆ ಮುಂದುವರಿಸ್ತಾರ, ಗುಡ್ಡದೊಳಗ ಅವ್ರು ಏನೆಲ್ಲ ಮಾಡ್ತಾರ ಅನ್ನೋದು ಮುಂದಿನ ಭಾಗದೊಳಗೆ ತಿಳ್ಕೊಳ್ಳೋಣ. ಶರಣು ಶರಣಾರ್ಥಿ.